ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಮತ್ತು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಈ ಜನ್ಮ ನಕ್ಷತ್ರ ಏನಿದೆ ಅದು ಬ್ಲೂ ಪ್ರಿಂಟು. ಅದರಲ್ಲಿ ನಿಮ್ಮ ವೀಕ್ನೆಸ್, ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್, ದೌರ್ಬಲ್ಯಗಳು, ನಿಮ್ಮದು ಏನೇನು ಒಳ್ಳೆಯದಿದೆ ಅದೆಲ್ಲ, ನೇಚರು, ಟ್ರೇಟ್ಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಬ್ಲೂ ಪ್ರಿಂಟು, ಕ್ಯಾರೆಕ್ಟರಿಸ್ಟಿಕ್ಸ್ ಅದೆಲ್ಲ ತಿಳ್ಕೊಬೋದು. ಆಮೇಲೆ ನಿಮ್ಮ ಇದು ಉದ್ಯೋಗ ಯಾವುದಿರ್ಬೋದು, ನಿಮ್ಮದು ಪಾಸಿಟಿವ್ಸ್ ಏನು, ಚಾಲೆಂಜಸ್ ಏನು ಬರ್ಬೋದು, ಇದೆಲ್ಲನೂ ಬ್ರೀಫಾಗಿ ನಾನು ಈ ಸೀರೀಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಜನ್ಮ ನಕ್ಷತ್ರ ನಿಮ್ಮದು ತಿಳ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಎಲ್ಲ ನಿಮಗೆ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳೋದಕ್ಕೆ. ಹಾಗಾಗಿ ಈ ಸೀರೀಸ್ ನೀವು ನೋಡಿ, ಖಂಡಿತ ಈ ವಿಡಿಯೋನು ಕೂಡ ಕೊನೆ ತನಕ ನೋಡಿ. ಸೊ ಈ ದಿನ ನಾನು ಸೀರೀಸ್ನ ನಿಮಗೆ ಗೊತ್ತಿರೋ ಹಾಗೆ ನಕ್ಷತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದರದ್ದು ಇನ್ನೂ 2 ನಕ್ಷತ್ರಗಳ ಬಗ್ಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಕೃತಿಕಾ ನಕ್ಷತ್ರದ ಬಗ್ಗೆ ಕೂಡ ಹೇಳ್ತೀನಿ. ಇವತ್ತಿನ ಎಪಿಸೋಡಲ್ಲಿ 2 ನಕ್ಷತ್ರಗಳ ಬಗ್ಗೆ ನಾನು ಹೇಳ್ತೀನಿ. ಸೊ ಡಿಸ್ಕ್ಲೇಮರ್ ಏನಂತ ಹೇಳಿದ್ರೆ, ಜಸ್ಟ್ ಎಜುಕೇಷನ್ ಪರ್ಪಸ್ ಮತ್ತು ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ. ಇದು ಪ್ರಿಡಿಕ್ಷನ್ ಅಲ್ಲ, ಪ್ರಿಸ್ಕ್ರಿಪ್ಷನ್ ಅಲ್ಲ. ಸೊ ಅದನ್ನು ಹಾಗೇ ನೋಡಿ. ಮತ್ತು ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ. ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ನಾನು ಫಸ್ಟು ತಿಳಿಸ್ಕೊಡ್ತೀನಿ. ಸೊ ನಿಮ್ಮಲ್ಲಿ ಯಾರ್ಯಾರು ಜ್ಯೇಷ್ಠ ನಕ್ಷತ್ರ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ಸೊ ಜ್ಯೇಷ್ಠ ನಕ್ಷತ್ರ ಅದರದ್ದು ಅರ್ಥ ಏನಂತ ಹೇಳಿದ್ರೆ ಅತ್ಯಂತ ಹಿರಿಯ ಅಂತ. ಸೊ ರಾತ್ರಿ ಆಕಾಶದಲ್ಲಿ ಆಂಟಾರೆಸ್ ಅನ್ನೋ ಪ್ರಕಾಶಮಾನದ, ತುಂಬ ಬ್ರೈಟ್ ಪ್ರಕಾಶಮಾನವಾದ ಒಂದು ನಕ್ಷತ್ರ ಇದೆ. ಅದರ ಮೂಲಕ ಜ್ಯೇಷ್ಠ ನಕ್ಷತ್ರನ ನಾವು ಗುರುತಿಸಬಹುದು. ಈ ನಕ್ಷತ್ರ ವೃಶ್ಚಿಕ ರಾಶಿಯ ಸೆಂಟರಲ್ಲಿದೆ, ಕೇಂದ್ರ ಭಾಗದಲ್ಲಿದೆ ಮತ್ತು ನಮ್ಮ ಸೂರ್ಯನಿಗಿಂತಲೂ ಅನೇಕ ಪಟ್ಟು ದೊಡ್ಡದಾಗಿದೆ. ಜ್ಯೇಷ್ಠ ಅಂತ ಹೇಳಿದ್ರೆ ಅತ್ಯಂತ ಹಿರಿಯ, ಅದು ಗೊತ್ತಿದೆ. ಮತ್ತು ಹಿರಿಯತನ ಮತ್ತು ಪ್ರಮುಖ ಸ್ಥಾನಮಾನ ಎಲ್ಲ ಈ ನಕ್ಷತ್ರದ ಜೊತೆಗೆ ರಿಲೇಟ್ ಆಗಿದೆ, ಸಂಬಂಧ ಇದೆ. ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಇಂಪಾರ್ಟೆಂಟ್, ಮಹತ್ತರವಾದ ಸಾಧನೆ ಮಾಡೋ ಸಾಮರ್ಥ್ಯ ಇರುತ್ತೆ ಅವರಿಗೆ. ಹಾಗೆ ಅವರು ಮೊದಲು ತಮ್ಮ ಆಂತರಿಕ ಸಂಘರ್ಷಗಳನ್ನು ನಿಭಾಯಿಸಲು ಮತ್ತು ತಮ್ಮ ಶಕ್ತಿಯನ್ನು ತುಂಬ ಜವಾಬ್ದಾರಿಯಿಂದ ಯೂಸ್ ಮಾಡೋಕ್ಕೆ, ಬಳಸೋದಕ್ಕೆ ಕಲ್ತ್ಕೋಬೇಕು ಮೊದಲು. ಸೊ ಜ್ಯೇಷ್ಠ ನಕ್ಷತ್ರದ ಸಂಕೇತ ಕಿವಿಯೋಲೆ ಅಥವಾ ಚಕ್ರ ಆಗಿದೆ. ಇದು ವಿಷ್ಣು ಮತ್ತು ಬುಧ ಗ್ರಹದ ಶಕ್ತಿನ ಪ್ರತಿನಿಧಿಸುತ್ತದೆ. ಇದು ರಕ್ಷಣೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಕೊಡುತ್ತೆ ಇದರಿಂದ. ಯಾಕಂದರೆ ಅದು ವಿಷ್ಣು ಮತ್ತು ಬುಧ ಗ್ರಹ ಇರೋದ್ರಿಂದ ಇದರಿಂದ ಅದು ಸಿಕ್ಕುತ್ತೆ. ಬೌದ್ಧಿಕ ಮತ್ತು ವಿಷ್ಣು ಅದರಿಂದ ರಕ್ಷಣೆ ಸಿಕ್ಕುತ್ತೆ ಈ ನಕ್ಷತ್ರದವ್ರಿಗೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಅಸಹಾಯಕರು ಅಥವಾ ಅವಕಾಶ ವಂಚಿತರಾಗಿರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಇವರ ಅಧಿಪತಿ ದೇವತೆ ಇಂದ್ರ. ಅವನಿಂದ ಇವ್ರಿಗೆ ಚುರುಕುತನ ಮತ್ತು ಧೈರ್ಯದ ಸ್ವಭಾವ ಸಿಕ್ಕುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರದವರಿಗೆ ತುಂಬ ಪ್ರಸಿದ್ಧಿ, ಮನ್ನಣೆ, ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಬರುತ್ತೆ. ಹಾಗೆ ಚಿಂತೆ ಅದ್ರ ಬಗ್ಗೆ ಬರ್ತಿದೆಯೋ ಇಲ್ವೋ, ನನಗೆ ತುಂಬಾ ಪ್ರಸಿದ್ಧಿ ಬೇಕು, ತುಂಬ ಇದು ಫೇಮಸ್ ಆಗಬೇಕು ಅನ್ನೋ ಚಿಂತೆ ಮಾಡೋ ಪ್ರವೃತ್ತಿ ಬರುತ್ತೆ. ಸೊ ಅದ್ರ ಬಗ್ಗೆ ಅವರು ಎಚ್ಚರಿಕೆಯಿಂದ ಇರಬೇಕು, ಅದು ಆಗದಿದ್ದಂಗೆ ನೋಡ್ಕೋಬೇಕು. ಸೊ ಅವರ ಉದಾರತೆ ಮತ್ತು ದಾನ ಗುಣನೇ ಅವರ ಪ್ರಭಾವ ಹಾಗೂ ಅಧಿಕಾರನ ತುಂಬಾ ಎಲ್ಲ ಕಡೆ ವ್ಯಾಪಿಸುವಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇವರ ಇದು ದೇವಸ್ಥಾನ ಏನಂತ ಹೇಳಿದ್ರೆ ವರದರಾಜ, ಇದ್ರ ಹೆಸರು ಪಶುಪತಿ ದೇವಸ್ಥಾನ. ಅದು ವರದರಾಜ ಪೆರುಮಾಳ್ ದೇವಸ್ಥಾನ ಅಂತ ಕೂಡ ಅದಕ್ಕೆ ಅಂತಾರೆ. ಈ ವರದರಾಜ ಪೆರುಮಾಳ್ ದೇವಸ್ಥಾನ ತಮಿಳುನಾಡಲ್ಲಿ ತಂಜಾವೂರು ಹತ್ತಿರದ ಪಶುಪತಿಯನ್ನ ಗ್ರಾಮದಲ್ಲಿ ಇದೆ. ಈ ದೇವಾಲಯದ ಶಕ್ತಿ ಜ್ಯೇಷ್ಠ ನಕ್ಷತ್ರದ ಶಕ್ತಿ ಜೊತೆಗೆ ತುಂಬ ರೆಸೋನೇಟ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ಜ್ಯೇಷ್ಠ ದೇವಾಲಯ ಅಂತಲೂ ಕೂಗ್ತಾರೆ, ಅಂದರೆ ಕರೀತಾರೆ. ವಿಷ್ಣುವಿನ ಅವತಾರ ಯಾವುದು? ಶ್ರೀ ವರದರಾಜ ಪೆರುಮಾಳು ವಿಷ್ಣು ಅವತಾರ ಅಂತ ಹೇಳ್ತಾರೆ. ಈ ಪವಿತ್ರ ಶಕ್ತಿ ಕೇಂದ್ರದಲ್ಲಿ ಈ ವರದರಾಜ ಅವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ವರದ ಅಂದರೆ ವರ, ರಾಜ ಅಂತ ಹೇಳಿದ್ರೆ ರಾಜ, ಗೊತ್ತಲ್ಲ. ಸೊ ಇದು ವಿಷ್ಣುವಿನ ಇನ್ನೊಂದು ಅವತಾರ ಅಂತ ಹೇಳ್ತಾರೆ. ರಾಜ ಅಂದರೆ ಅರಸ. ಸೊ ಈ ದೇವಾಲಯದಲ್ಲಿ ಜಗತ್ತಿನ ಎಲ್ಲ ಕಡೆಯಿಂದ ಬಂದು ಆಶೀರ್ವಾದ ತಗೋತಾರೆ. ಸೊ ಜಗತ್ತಿಗೆ ಆಶೀರ್ವಾದನ ನೀಡೋ ರಾಜನಂತಿರುವ ದೇವತೆ ಯಾರು? ಈ ವರದರಾಜ ಪೆರುಮಾಳ್ ಅವರು. ಸೊ ಆಕಾಶದಲ್ಲಿನೋ ನಕ್ಷತ್ರಗಳ ನಡುವೆ ಭಗವಾನ್ ವಿಷ್ಣು ಹೇಗೆ ಪ್ರಕಟ ಆಗ್ತಾನೋ ಹಾಗೇನೆ ಪಶುಪತಿ ದೇವಾಲಯಕ್ಕೆ ಭೇಟಿ ನೀಡೋ ಯಾರ್ಯಾರು ಭೇಟಿ ನೀಡ್ತಾರೋ ಅವ್ರ ಮಧ್ಯೆನೂ ಹೀಗೇನೆ ವಿಷ್ಣು ಭಗವಾನ್ ಪ್ರಕಟನಾಗ್ತಾನೆ ಅಂತ ಪ್ರತೀತಿ ಇದೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಕುಟುಂಬದೊಂದಿಗೆ ಪಶುಪತಿ ದೇವಾಲಯಕ್ಕೆ ಸಾಧ್ಯವಾದರೆ ಭೇಟಿ ನೀಡಬಹುದು. ಮಂಗಳವಾರದಂದು ಜ್ಯೇಷ್ಠ ನಕ್ಷತ್ರ ಬಂದಾಗ ಈ ದೇವಾಲಯಕ್ಕೆ ಭೇಟಿ ನೀಡೋದು ತುಂಬ ಶ್ರೇಯಸ್ಕರ ಅಂತ ಹೇಳ್ತಾರೆ. ಯಾಕಂದರೆ ಮಂಗಳ ಗ್ರಹ ಮತ್ತು ಜ್ಯೇಷ್ಠ ನಕ್ಷತ್ರದ ಶಕ್ತಿ ಇದೆಯಲ್ಲ, ಅದೆರಡು ಸಂಯೋಜನೆಯನ್ನು ಒಳಗೊಂಡಿದೆ, ಎರಡು ಒಂದಾಗಿದೆ.
ಆ ದಿನದಲ್ಲಿ ಸಿದ್ಧರು ಮತ್ತು ಇತರ ದೈವಿಕ ಶಕ್ತಿಗಳು ದರ್ಶನ ನೀಡುತ್ತಾರೆ ಅಂತ ಹೇಳ್ತಾರೆ. ಇವರ ಅನುಗ್ರಹವು ಹಿಂದಿನ ಜನ್ಮದ ಕರ್ಮಗಳನ್ನು ತೆಗೆದುಹಾಕುತ್ತೆ. ಆಮೇಲೆ ಸತ್ಕರ್ಮಗಳ ಫಲ ಏನಿದೆ ಅದನ್ನು ಹೆಚ್ಚಿಸುತ್ತೆ ಹಾಗೂ ವೈಯಕ್ತಿಕ ಕುಟುಂಬನ ರಕ್ಷಿಸೋ ಸಾಮರ್ಥ್ಯವನ್ನು ಕೊಡುತ್ತೆ. ಸೊ ಇತರ ನಕ್ಷತ್ರಗಳಲ್ಲಿ ಜನಿಸಿದವರು ಕೂಡ ಭೇಟಿ ಮಾಡ್ಬೋದು, ಅವ್ರಿಗೂ ಕೂಡ ಪ್ರಯೋಜನ ಆಗುತ್ತೆ. ಸೊ ಅವರು ಶ್ರೀ ವರದರಾಜ ಪೆರುಮಾಳ ಅವರಿಗೆ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಸಲ್ಲಿಸಬಹುದು. ಹಾಗೆ ದಿವ್ಯ ಜ್ಯೋತಿ ಅಂತ ಏನಿದೆ ಅದು ಸಾಕ್ಷಾತ್ಕಾರ ಆಗೋದಕ್ಕೆ ಆಗೋಕ್ಕೋಸ್ಕರ ಅವರು ಸಿದ್ಧರ ದರ್ಶನ ಕೂಡ ಮಾಡಬಹುದು. ಸೊ ಇಲ್ಲಾಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ವಿಷ್ಣು ದೇವಸ್ಥಾನಗಳು ನೀವು ಅಲ್ಲೇ ಹೋಗಿ ತಮಿಳ್ನಾಡಲ್ಲೇ ಹೋಗಿ ದರ್ಶನ ಮಾಡಬೇಕು ಅಂತಿಲ್ಲ. ನೀವು ಯಾವಾಗಲಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಬೋದು. ಸೊ ಈಗ ನಿಮ್ಮ ಕ್ವಾಲಿಟಿ ಸ್ಟ್ರೆಂತ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ಟ್ರೆಂತು ಅವ್ರ ಕುಟುಂಬದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಮತ್ತು ಸ್ನೇಹ ಮತ್ತು ಬೆಂಬಲನ ಕೊಡ್ತಾರೆ. ಸೊ ತುಂಬಾ ಇದು ರಿಸೋರ್ಸ್ಫುಲ್ ಆಗಿರ್ತಾರೆ, ತುಂಬ ಜನರಸ್ ಆಗಿರ್ತಾರೆ. ಜನರಸ್ ಅಂತ ಹೇಳಿದ್ರೆ ಬೇರೆಯವ್ರಿಗೆ ದಾನ ಮಾಡೋದು, ಉದಾರ ಇವರು ಇರ್ತಾರೆ. ಹಾಗೆ ಸೆಲ್ಫ್ ರಿಲಯಂಟ್, ಅವರು ಸ್ವಾವಲಂಬಿಗಳಾಗಿರ್ತಾರೆ. ತುಂಬ ಶ್ರೀಮಂತರ ಆಗ್ತಾರೆ, ಅವರು ತುಂಬ ಪ್ರಸಿದ್ಧಿ ಹೊಂದುತ್ತಾರೆ, ಖ್ಯಾತಿ ಗೌರವಗಳನ್ನು ಪಡೆಯುತ್ತಾರೆ. ಆಮೇಲೆ ಸೆಲ್ಫ್ ರಿಲಯಂಟ್ ಅಂದರೆ ಸ್ವಾವಲಂಬಿಗಳು. ಆಮೇಲೆ ಯಾವುದೇ ಕೆಲಸ ಮಾಡಿದ್ರು ಅವರು ನಿಯಂತ್ರಣ ತಗೊಳ್ತಾರೆ, ಅವರು ಕಂಟ್ರೋಲಲ್ಲಿ ತಗೋತಾರೆ. ಏನು ಕೆಲಸ ಮಾಡೋದಾದ್ರು ತುಂಬಾ ಬುದ್ಧಿವಂತಿಕೆನ ಇಷ್ಟಪಡ್ತಾರೆ. ಹಾಗೆ ಸದ್ಗುಣಶೀಲರು, ಅವರು ಒಳ್ಳೆ ಗುಣ ಇರುತ್ತೆ, ತುಂಬಾ ಇದು ಇರುತ್ತೆ, ತೃಪ್ತಿ ಇರುತ್ತೆ ಅವ್ರಿಗೆ. ಸಂಗೀತ ತುಂಬ ಚೆನ್ನಾಗಿರುತ್ತೆ, ಸಂಗೀತದಲ್ಲಿ ಪ್ರತಿಭಾನ್ವಿತರಾಗಿರ್ತಾರೆ. ಆಮೇಲೆ ಸೃಷ್ಟಿ ವಿನ್ಯಾಸದ ಸಾಮರ್ಥ್ಯ ಅಂದರೆ ತುಂಬ ಇನ್ವೆಂಟಿವ್ ಇದಿರುತ್ತೆ, ನೇಚರ್ ಇರುತ್ತೆ, ತುಂಬ ಚೆನ್ನಾಗಿ ಸೃಷ್ಟಿ ಕ್ರಿಯೇಟಿವಿಟಿ ಇರುತ್ತೆ, ತುಂಬ ಸೃಜನಶೀಲ ಪ್ರತಿಭೆನೂ ಇರುತ್ತೆ. ಆಮೇಲೆ ಇದು ಇಂಟ್ಯೂಷನ್ ಇರುತ್ತೆ, ಅಕಲ್ಟ್ ಸೈನ್ಸ್ ಅದಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಹಾಗೆಯೇ ಅವ್ರಿಗೆ ಇದು ಏನು ಬೇಕಾದರೂ ನಾವು ಅಂದ್ಕೊಂಡ್ರೆ, ಇದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧನೆ ಮಾಡೋಷ್ಟು ಶಕ್ತಿ ಇರುತ್ತೆ ಅವ್ರಿಗೆ. ಏನು ಬೇಕಾದರೂ ಸಾಧಿಸ್ಬೋದು ಅವರು. ಸೊ ಯಾವುದಾದ್ರೂ ಇದು ಡಿಫ್ರೆನ್ಸು ಅದೇನಾದ್ರು ಕಂಡುಹಿಡಿತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದೆಲ್ಲ ಕಂಡುಹಿಡಿತಾರೆ. ಸೊ ವೀಕ್ನೆಸ್ ಅಥವಾ ದೌರ್ಬಲ್ಯ ಏನು ಅಂದರೆ ತುಂಬಾ ಶಾರ್ಟ್ ಟೆಂಪರ್ಡು, ತುಂಬ ಬೇಗ ಅವ್ರಿಗೆ ಕೋಪ ಬರುತ್ತೆ. ಹಾಗೆ ಏನಾದ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದರೆ ಅದರಿಂದ ಅಫೆಕ್ಟ್ ಆಗ್ತಾರೆ. ತುಂಬ ಇಂಟೆನ್ಸ್ ಇರುತ್ತೆ ಅವ್ರದ್ದು, ತುಂಬ ತೀವ್ರವಾಗಿರುತ್ತೆ ಅವರ ಸ್ವಭಾವ. ಅವ್ರಿಗೆ ಒಂಥರ ಈಗೋಯಿಸ್ಟಿಕ್ ಇರ್ತಾರೆ, ಅವ್ರ ಬಗ್ಗೆನೇ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದಿರುತ್ತೆ. ಹಾಗೆ ಅವ್ರ ಮನಸ್ಸಲ್ಲಿರೋದನ್ನ ಯಾರಿಗೂ ಹೇಳ್ಕೊಡಲ್ಲ, ಅವರ ಫೀಲಿಂಗ್ಸ್ ಇರ್ಬೋದು, ಇಂಟೆನ್ಷನ್ಸ್ ಇರ್ಬೋದು ಹೇಳ್ಕೊಡಲ್ಲ. ತುಂಬ ಪೀಸ್ಫುಲ್ ಆಗಿರ್ತಾರೆ, ತುಂಬ ಶಾಂತವಾಗಿರ್ತಾರೆ. ಆದರೂ ಒಳಗಡೆ ಏನಾರು ಕುದೀತಾ ಇದ್ದರೆ ಏನಾದ್ರೆ ಯಾರಿಗೂ ಗೊತ್ತೇ ಆಗಲ್ಲ, ಹೊರಗಡೆಯಿಂದ ಪ್ರಶಾಂತವಾಗಿ ಕಾಣಿಸ್ತಾರೆ ಅವರು. ಹಾಗೆ ಇಂಪೇಷನ್ಸ್ ಏನಿದ್ರು ಅದನ್ನು ಕವರ್ ಮಾಡ್ತಾರೆ, ಅವರು ಇದು ಮಾಡಲ್ಲ, ಹೊರಗೆ ಹಾಕಲ್ಲ. ಆಮೇಲೆ ಮ್ಯಾನಿಪ್ಯುಲೇಟಿವ್ ಇರ್ತಾರೆ, ಬೇರೆಯವ್ರಿಗೆ ಕಂಟ್ರೋಲ್ ಮಾಡೋ ಒಂದು ಇಚ್ಛೆ ಇರುತ್ತಲ್ಲ ಅದು ಇರುತ್ತೆ ಅವ್ರಿಗೆ, ಅದೊಂದು ನೇಚರ್ ಇರುತ್ತೆ. ತುಂಬ ಪಾಸಿಟಿವ್ನೆಸ್ ಇರುತ್ತೆ, ಇರಿಟೇಷನ್ ಇರುತ್ತೆ. ಆಮೇಲೆ ಲೋನ್ಲಿನೆಸ್ಸು ಬರಬಹುದು ಅವ್ರಿಗೆ, ಅದೊಂದಿದೆ. ಆಮೇಲೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇರೆಯವ್ರ ಕರುಣೆ ಬೇಕು ಅನ್ನೋ ಕಾರಣಕ್ಕೆ ಅದು ಏನಾದ್ರು ಒಂದಿಷ್ಟು ಪ್ರಾಬ್ಲಮ್ಸ್ ಇತ್ತು ಅಂದರೆ ಎಸ್ಪೆಷಲಿ ಅನಾರೋಗ್ಯ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಇದೆ ಅಂತ ತೋರಿಸೋದು, ಎಕ್ಸಾಜರೇಟೆಡ್ ಆಗಿ ಡ್ರಾಮಟೈಸ್ ಮಾಡೋದು, ಅದು ಮೆಲೋ ಡ್ರಾಮ್ಯಾಟಿಕ್ ಆಗಿ ತೋರಿಸ್ತಾರೆ. ಯಾಕಂದರೆ ಅವ್ರಿಗೆ ಜಾಸ್ತಿ ಬೇಕು, ಬೇರೆಯವ್ರದ್ದೆಲ್ಲ ನನಗೆ ಅಟೆನ್ಷನ್ ಬೇಕು, ಇದು ಬೇಕು ಅನ್ನೋದಕ್ಕೆ ಅದಿರುತ್ತೆ. ಸೊ ತುಂಬ ಇದು ಆರೋಗ್ಯದ ಕಡೆ ತುಂಬ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದರೆ ಅವರು ತುಂಬ ವೀಕ್ ಇರ್ತಾರೆ, ಅನಾರೋಗ್ಯ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಜಾಬ್ ಮಾಡೋರಿಗೆ ತುಂಬ ಜಾಬ್ ಚೇಂಜಸ್ ಮಾಡ್ತಾರೆ. ಸೊ ತುಂಬ ತೊಂದರೆಗಳು ಬರುತ್ತೆ, ತುಂಬ ಚಿಕ್ಕ ವಯಸ್ಸಲ್ಲೇ ತೊಂದರೆಗಳು ಬರುತ್ತೆ. ಆಮೇಲೆ ತುಂಬ ಹೇಳಿದ್ನಲ್ಲ, ಹೊರಗಡೆ ಹೇಳಲ್ಲ ಅವ್ರ ನೇಚರು, ಸ್ವಭಾವ ಒಳಗಡೆ ಇರೋದನ್ನ ಹೇಳೋದಿಲ್ಲ ಅವರು. ಹಾಗಾಗಿ ಒಳಗೆ ಇಟ್ಕೊಂಡಿರ್ತಾರೆ, ಅದೊಂದಿದೆ, ರಹಸ್ಯವಾಗಿ ಇಟ್ಕೊತಾರೆ, ಸೀಕ್ರೆಟಿವ್ ಇದ್ದಾರೆ. ಸೊ ಏನೇನು ಜಾಬ್ಸ್ ಮಾಡ್ಬೋದು, ಮ್ಯೂಸಿಷಿಯನ್ಸ್ ಆಗ್ಬೋದು, ಸಂಗೀತದ ಕಡೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ, ಮಿಲಿಟ್ರಿನಲ್ಲಿ ಹೋಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಬ್ಯೂರೋಕ್ರಾಟ್ಸ್ ಆಗ್ಬೋದು, ಆಮೇಲೆ ಪೊಲೀಸ್ ಡಿಟೆಕ್ಟಿವ್ಸು, ಇಂಜಿನಿಯರ್ಸ್, ಮ್ಯಾನೇಜರ್ಸ್, ಫಿಲಾಸಫರ್ಸು, ಇಂಟೆಲೆಕ್ಚುಯಲ್ಸ್, ಅವ್ರು ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಗೌರ್ಮೆಂಟಲ್ಲಿ ಜಾಬ್ ಸಿಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳು ಸಿಗುತ್ತೆ, ರಿಪೋರ್ಟರ್ ಆಗ್ಬೋದು, ರೇಡಿಯೋ ಟಿ ವಿ ಕಾಮೆಂಟ್ರಿ ಮಾಡ್ಬೋದು, ಅದರಲ್ಲಿ ಕಾಮೆಂಟೇಟರ್ಸ್ ಆಗ್ಬೋದು, ಟಾಕ್ ಶೋನಲ್ಲಿ ಹೋಸ್ಟ್ ಮಾಡ್ಬೋದು, ಆ್ಯಕ್ಟರ್ಸ್ ಆಗ್ಬೋದು, ಒಳ್ಳೆ ಇದು ವಾಕ್ಚಾತುರ್ಯ ಇರೋದ್ರಿಂದ ಅವರು ಒರೇಟರ್ಸ್ ಆಗ್ತಾರೆ. ಫೈರ್ ರಿಲೇಟೆಡ್ ಯಾವುದರ ಕೆಲಸ ಮಾಡೋದು, ಟ್ರೇಡ್ ಯೂನಿಯನ್, ಆಮೇಲೆ ಅಕಲ್ಟ್ ಇರುತ್ತಲ್ಲ ಅದರಲ್ಲಿ ಹೋಗ್ಬೋದು. ಆಮೇಲೆ ಏನೋ ಒಂಥರ ಶೇಡಿ ಕೆಲಸಗಳು, ಅದನ್ನು ಮಾಫಿಯಾ ರಿಲೇಟೆಡು ಇರುತ್ತೆ. ಕೆಲವರು ಹಳೆ ಕಾಲದಲ್ಲಿ ಇದ್ದರು ಇದು ನಕ್ಷತ್ರದವರು. ಫಾರೆಸ್ಟ್ ರೇಂಜರ್ಸ್ ಆಗ್ಬೋದು. ಹಾಗೆಯೇ
ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು, ಹಾಗೆ ಒಂದು ಆರ್ಮಿನಲ್ಲಿ ಮಾಡಬಹುದು, ಏನಾದರೂ ಮ್ಯಾನ್ಯುವಲ್ ಲೇಬರ್ ಅದು ಇರ್ಬೋದು, ಅಥ್ಲೆಟಿಕ್ಸಲ್ಲಿರ್ಬೋದು, ಅಥ್ಲೀಟ್ ಆಗಿರ್ಬೋದು, ಏರ್ ಟ್ರಾಫಿಕಲ್ಲಿ, ರೆಡಾರಲ್ಲಿ ಸರ್ಜನ್ಸ್ ಆಗ್ಬೋದು. ಇವೆಲ್ಲ ಕೆಲವು ವೃತ್ತಿಗಳು. ಇದು ಏನಾದ್ರು ದೈಹಿಕ ಪರಿಶ್ರಮ ಇರೋ ಇದನ್ನು ಕೆಲಸನೂ ಮಾಡ್ಬೋದು. ಸೊ ಜ್ಯೇಷ್ಠ ನಕ್ಷತ್ರದ್ದು ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಅವರು ಅದ್ಭುತ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ. ತುಂಬ ಕಡಿಮೆ ಸ್ನೇಹಿತರಿರ್ತಾರೆ, ಆಮೇಲೆ ಹರ್ಷಚಿತ್ತದಿಂದ ಇರ್ತಾರೆ ಮತ್ತು ಸದ್ಗುಣಶೀಲರು ಇರ್ತಾರೆ. ಸೊ ಈಗ ಪಾದಗಳ ಬಗ್ಗೆ ಬರೋಣ. ನಿಮ್ಗೆ ಗೊತ್ತಿರೋಂಗೆ 4 ಪಾದಗಳಿರುತ್ತೆ ಪ್ರತಿ ನಕ್ಷತ್ರದಲ್ಲಿ. ಮೊದಲನೇ ಪಾದ ವೃಶ್ಚಿಕ ರಾಶಿಲಿರುತ್ತೆ, ನವಾಂಶ ಧನು ರಾಶಿಲಿರುತ್ತೆ. ಅವರ ಇದು ಧ್ವನಿ ಲಾ ಸ್ವರ, ಆಮೇಲೆ ಕೀವರ್ಡು ಔದಾರ್ಯ. ಎರಡನೇ ಪಾದ ವೃಶ್ಚಿಕ ರಾಶಿಲಿರುತ್ತೆ ಮತ್ತು ನವಾಂಶ ಮಕರ ರಾಶಿಲಿರುತ್ತೆ. ಆಮೇಲೆ ಅವರ ಇದು ಸ್ವರ ಯ ಅಥವಾ ಯಾ, ಇದು ಕೀವರ್ಡು ಶಬ್ದ ಜವಾಬ್ದಾರಿ. ಹಾಗೆ ಮೂರನೇ ಪಾದ ವೃಶ್ಚಿಕದಲ್ಲಿರುತ್ತೆ, ನವಾಂಶ ರಾಶಿ ಕುಂಭ. ಆಮೇಲೆ ಅವರದ್ದು ಈ ಅಕ್ಷರ ಈ, ಹಾಗೆ ಇದು ಕೀವರ್ಡು ಪರಹಿತ ಚಿಂತನೆ. ಆಮೇಲೆ 4ನೇ ಪಾದ ವೃಶ್ಚಿಕ ರಾಶಿ, ನವಾಂಶ ಮೀನ ರಾಶಿ. ಇದು ಬಂದು ಆತ್ಮ ಅಂದರೆ ಸ್ವರ ಬಂದ್ಬಿಟ್ಟು ಯು ಅಥವಾ ಯು, ಹಾಗೆ ಕೀವರ್ಡು ತ್ಯಾಗ. ಸೊ ಇದು ಎಲ್ಲ ಪಾದಗಳ ಬಗ್ಗೆ ತಿಳಿಸ್ಕೊಟ್ಟೆ ನಾನು. ಸೊ ಇದು ಜ್ಯೇಷ್ಠ ನಕ್ಷತ್ರದ ಕೆಲವೊಂದು ಇದು ಹೇಳಿದೆ ನಾನು. ಸೊ ಈಗ ಕೆಲವೊಂದು ಇದನ್ನು ಹೇಳ್ತೀನಿ, ಎಲಿಮೆಂಟ್ಸ್ ಹೇಳ್ತೀನಿ. ಇದು ಗೊತ್ತೇ ಇದೆಯಲ್ಲ ಅದ್ರದ್ದು ಅರ್ಥ ಏನು ಅಂತಂದು. ಜ್ಯೇಷ್ಠ ಅಂದರೆ ಅತ್ಯಂತ ಹಿರಿಯ ಅಂತ. ಅದರ ಸಿಂಬಲ್ಲು ಇದಿರ್ಬೋದು, ಕಿವಿ ಓಲೆ ಅಥವಾ ಚಕ್ರ. ಆಮೇಲೆ ಅದು ಎಲ್ಲದಕ್ಕಿಂತ ಹಿರಿಯ ನಕ್ಷತ್ರ. ಅದರ ಶಕ್ತಿ ಆರೋಹಣ ಶಕ್ತಿ. ಅದ್ರ ಇದು ಪ್ರಾಣಿ ಇದು ಮೇಲ್ ಡಿಯರ್ ಅಂದರೆ ಜಿಂಕೆ. ಮೇಲ್ ಅಂತ ಹೇಳಿದ್ರೆ ಗಂಡು ಜಿಂಕೆ. ಅದ್ರ ಕಂಟ್ರೋಲಿಂಗ್ ಪ್ಲ್ಯಾನೆಟು ಬುಧ. ಆಮೇಲೆ ರೂಲಿಂಗ್ ಇದು ಮರ್ಕ್ಯುರಿ, ಬುಧನ ರೂಲಿಂಗ್ ಪ್ಲ್ಯಾನೆಟು, ರೂಲಿಂಗ್ ದೇವತೆ ವಿಷ್ಣು. ಅವರ ಇದು ಪ್ರಕೃತಿ ರಾಕ್ಷಸ. ಅವರ ಮೋಡ್ ಆ್ಯಕ್ಟಿವ್ ಆಗಿರೋದು. ಮತ್ತು ಕಾನ್ಸ್ಟಲೇಷನ್ 3ನೇದು. ದೋಷ ವಾತದೋಷ. ಆಮೇಲೆ ಲಿಂಗ ಸ್ತ್ರೀಲಿಂಗ, ಗುಣ ಸಾತ್ವಿಕ. ಆಮೇಲೆ ಎಲಿಮೆಂಟು ಇದು ಏರ್. ಸೊ ಅಂಶ ಗಾಳಿ, ಹಕ್ಕಿ ಬ್ರಾಹ್ಮಣಿ ಬಾತುಕೋಳಿ, ಮರ ಅದರ ಸಾಮಾನ್ಯ ಹೆಸರು ರಟ್ಯನ್ ಅಂತ, ರಟ್ಯನ್. ಇದು ಬಟಾನಿಕಲ್ ನೇಮು ಕ್ಯಾಲಮಸ್ ರೋಟಾಂಗ್ ಅಂದ್ಬಿಟ್ಟು. ಅವರ ಧ್ವನಿಗಳು ಈ ನಕ್ಷತ್ರದ ಜ್ಯೇಷ್ಠ ನಕ್ಷತ್ರದ ಯಾವ ಸ್ವರಗಳು ಅಂದರೆ ಲಾ, ಯಾ, ಈ ಮತ್ತು ಯು. ಬಣ್ಣ ಇದು ಇದ್ರ ಕಲರು ಕೆನೆ ಬಣ್ಣ. ಸೊ ಸಂಬಂಧಿತ ಗ್ರಹಗಳು, ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ರಕ್ಷಣೆ ಮತ್ತು ಚಟುವಟಿಕೆನ ನೀಡ್ತಾನೆ. ವೃಶ್ಚಿಕ ರಾಶಿಯೊಂದಿಗೆ ನಿಕಟ ಸಂಬಂಧ ಹೊಂದಿರೋದು ಕೇತು. ಅವನು ರೂಪಾಂತರವನ್ನು ಕೊಡ್ತಾನೆ. ಅದರದ್ದು ಮೇನ್ ಅಧ್ಯಕ್ಷತೆ ಅಂದರೆ ಡಾಮಿನೆಂಟ್ ಇದು ಪ್ರಿಸೈಡಿಂಗ್ ದೇವತೆ ಇಂದ್ರ. ಸೊ ಇಲ್ಲಿವರೆಗೆ ನಾನು ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಹೇಳಿದೆ. ಸೊ ನಿಮ್ಮಲ್ಲಿ ಯಾರಾದರೂ ಜ್ಯೇಷ್ಠ ನಕ್ಷತ್ರ ಅದು ಯಾರಾದರೂ ಗೊತ್ತಿದ್ದಾರಾ, ನಿಮ್ಮ ಫ್ಯಾಮಿಲಿನಲ್ಲಿ ಫ್ರೆಂಡ್ಸಲ್ಲಿ ಜ್ಯೇಷ್ಠ ನಕ್ಷತ್ರ ಗೊತ್ತಿದ್ರು ಅಂದರೆ ಖಂಡಿತ ನನಗೆ ತಿಳಿಸಿ ಕಮೆಂಟಲ್ಲಿ. ಹಾಗೆ ನೆಕ್ಸ್ಟ್ ಯಾವ ನಕ್ಷತ್ರದ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರಾ ಅಂತಲೂ ಕೂಡ ನನಗೆ ತಿಳಿಸಿ. ಈಗ ಮುಂದೆ ನಾನು ಕೃತಿಕಾ ನಕ್ಷತ್ರ, ಅದು 3ನೇ ನಕ್ಷತ್ರ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಕೃತಿಕಾ ನಕ್ಷತ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಕೃತಿಕಾ ನಕ್ಷತ್ರ ಪ್ಲಿಯೇಡಿಸ್ ಅನ್ನೋ ಇದರಲ್ಲಿ 6 ನಕ್ಷತ್ರಗಳ ಇರೋ ಗುಂಪಲ್ಲಿ ಕಾಣಿಸುತ್ತೆ ಆಕಾಶದಲ್ಲಿ ರಾತ್ರಿ. ಸೊ ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ಕೃತಿಕಾ ನಕ್ಷತ್ರ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲಿ ಬರುತ್ತೆ. ಕೃತಿಕಾ ಅಂತ ಹೇಳಿದ್ರೆ ಕಟ್ ಮಾಡೋರು ಅಂತ, ಅಂದರೆ ಕತ್ತರಿಸುವವಳು ಅಂತ ಅರ್ಥ. ಇದರ ಸಂಕೇತ ಇದು ರೇಸರ್ ಇರುತ್ತಲ್ಲ, ರೇಸರ್ ಮತ್ತು ಹರಿತವಾದ ಒಂದು ಏನಾದರೂ ವಸ್ತು ಆಗಿರುತ್ತೆ. ಹೀಗಾಗಿ ಈ ನಕ್ಷತ್ರ ಸೃಜನ ಕ್ರಿಯೇಟಿವ್ ಆಗೂ ಇರುತ್ತೆ, ಅದೇ ರೀತಿ ವಿನಾಶಕಾರಿ ಪ್ರವೃತ್ತಿಗಳು ಎರಡೂ ಉಳ್ಕೊಂಡಿರುತ್ತೆ, ಜೊತೆಗಿರುತ್ತೆ. ವಿಮರ್ಶಾತ್ಮಕ ಸ್ವಭಾವನೂ ಇರುತ್ತೆ ಇದರಲ್ಲಿ. ಸೊ ಇದೆಲ್ಲನೂ ಆ ಥರ ಕಾಂಬಿನೇಷನ್ ಇದೆ ಅದಕ್ಕೆ. ಸೊ ಇದನ್ನು ಪ್ರತಿನಿಧಿಸುತ್ತೆ ಇದು. ಆಮೇಲೆ ಕೃತಿಕಾ ನಕ್ಷತ್ರದ ಅಧಿದೇವತೆ ಅಗ್ನಿ, ಬೆಂಕಿಯ ದೇವರು. ಅದು ಆಗಿರೋದ್ರಿಂದ ಆ ನಕ್ಷತ್ರ ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರು ಉಗ್ರ ಸ್ವಭಾವದವರಾಗಿದ್ದು ಹೋರಾಟದ ಮನೋಭಾವನ ಹೊಂದಿರ್ತಾರೆ. ಸೂರ್ಯ ಇವರ ಅಧಿಪತಿ ಗ್ರಹ, ಅಂದರೆ ಈ ಕೃತಿಕಾ ನಕ್ಷತ್ರದ ಅಧಿಪತಿ ಗ್ರಹ. ಈತನು ಕೂಡ ಬೆಂಕಿಯ ಎಲಿಮೆಂಟ್. ಹಾಗೂ ಅತ್ಯುನ್ನತ ಮಟ್ಟದಲ್ಲಿ ಶುದ್ಧೀಕರಣವನ್ನು, ಪ್ಯೂರಿಟಿನೂ ಕೂಡ ಅವನು ಸಂಕೇತ ಮಾಡ್ತಾನೆ. ಯಾರು? ಸೂರ್ಯ. ಸೊ ಕೃತಿಕಾ ನಕ್ಷತ್ರದವರು ಸಾಹಸ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಯಾವುದಾದ್ರೂ ಹೊಸ ಮಾಹಿತಿ, ಹೊಸ ಇನ್ಫಾರ್ಮೇಷನು ಹಾಗೂ ಅನುಭವಗಳ ಮೂಲಕ ತಮ್ಮೊಳಗಿನ ಏನಿದೆ ಉತ್ಸಾಹ, ಅದ್ರ ಫೈರ್ ಅಂತ ಏನಿದೆ ಕಿಚ್ಚನ್ನು
ಅದನ್ನು ಯಾವಾಗಲೂ ಬ್ರೈಟಾಗಿ ಇರಿಸೋದಕ್ಕೆ ಅವರು ಇಷ್ಟಪಡ್ತಾರೆ. ಹಾಗೆ ದೈಹಿಕ ಚಟುವಟಿಕೆ ಮತ್ತು ಉತ್ಸಾಹಭರಿತ ವರ್ತನೆ ಈ ನಕ್ಷತ್ರದವರ ಲಕ್ಷಣಗಳಾಗಿದೆ. ಸೊ 6 ಜನಗಳ ಋಷಿಗಳ ಪತ್ನಿಯರಾದ 6 ತಾರೆಯರು ಅಂದರೆ ಪ್ಲಿಯೇಡಿಸ್ ನಕ್ಷತ್ರ ಪುಂಜದ ತಾರೆಗಳು ಅಂತ ಹೇಳ್ತೀವಿ. ಅವರಿಂದ ಪೋಷಿಸಲ್ಪಟ್ಟ ಕಾರ್ತಿಕೇಯ ಮುರುಗನ್ ಕೂಡ ಕೃತಿಕಾ ನಕ್ಷತ್ರದೊಂದಿಗೆ ಸಂಬಂಧ ಹೊಂದಿದ್ದಾನೆ. ಈ ನಕ್ಷತ್ರವು ಪೋಷಿಸುವ ಗುಣವನ್ನು ಹೊಂದಿದ್ದರೂ ಆ ಗುಣವು ಸಾಮಾನ್ಯವಾಗಿ ಹೊರಗಿನ ಕಠಿಣ ವ್ಯಕ್ತಿತ್ವದ ಹಿಂದೆ ಅಡಗಿರುತ್ತದೆ. ಅಂದರೆ ಒಳಗಡೆ ಸಾಫ್ಟಾಗಿ ಅವ್ರ ನರ್ಚರಿಂಗ್ ನೇಚರ್ ಇರುತ್ತೆ, ಬಟ್ ಹೊರಗಡೆ ಏನಿರುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಕಠಿಣವಾಗಿದ್ದೀವಿ ನಾವು, ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಹೊರಗಡೆ ಕಾಣಿಸ್ತಿರುತ್ತೆ. ಬಟ್ ಒಳಗಡೆ ಅವರು ಸಾಫ್ಟ್ ಆಗಿರ್ತಾರೆ, ನರ್ಚರಿಂಗ್ ಮಾಡ್ತಾರೆ ಅವರು, ಬೇರೆಯವ್ರಿಗೆಲ್ಲ ಇದು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಬೋಧನೆ ಅಥವಾ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡ್ತಾರೆ ಅಥವಾ ಕನೆಕ್ಟ್ ಆಗಿರ್ತಾರೆ. ಇವರು ಖಾರವಾಗಿ ಮಾತನಾಡೋ ಸ್ವಭಾವ ಆಗಿರ್ಬೋದು ಅಥವಾ ಅಪೂರ್ಣತೆಯನ್ನು ಇಷ್ಟಪಡಲ್ಲ ಅವರು. ಆದ್ರೂ ಇವರು ಅದ್ಭುತವಾದ ಇಚ್ಛಾಶಕ್ತಿ, ಸ್ವತಂತ್ರ ಮನೋಭಾವ ಮತ್ತು ಇತರರಿಗೆ ಬೆಂಬಲ ನೀಡುವ ಸಾಮರ್ಥ್ಯ ಹೊಂದಿರ್ತಾರೆ. ಇವರಿಗೆ ಧೈರ್ಯ, ಜಾಗೃತಿ, ಶುದ್ಧೀಕರಣದ ಈ ನಕ್ಷತ್ರ. ಇದು ನಕ್ಷತ್ರ ಏನಂತ ಹೇಳ್ತಾರೆ, ಧೈರ್ಯ, ಜಾಗೃತಿ ಮತ್ತು ಶುದ್ಧೀಕರಣದ ನಕ್ಷತ್ರ ಅಂತ ಕೃತಿಕಾ ನಕ್ಷತ್ರಕ್ಕೆ ಹೇಳ್ತೀವಿ. ಸೊ ಇದ್ರದ್ದು ಕೆಲವೊಂದು ಎಲಿಮೆಂಟ್ಸ್, ಇದ್ರದ್ದು ನಾನು ಟ್ರಾನ್ಸ್ಲೇಷನ್ ಹೇಳಿದ್ನಲ್ಲ, ಕಟ್ಟರ್ ಅಂದರೆ ಇದು ಕತ್ತರಿಸುವವರು ಅಂತ. ಆಮೇಲೆ ಇದ್ರದ್ದು ಇಂಡಿಕೇಶನ್ನು ಬೆಂಕಿಯ ನಕ್ಷತ್ರ. ಸೊ ಪ್ರಾಣಿ ಇದು ಹೆಣ್ಣು ಕುರಿ. ರೂಲಿಂಗ್ ಪ್ಲ್ಯಾನೆಟು ಶಿವ. ಇದು ಕೇತು, ಇದು ಕೇತು, ಅದರ ಗ್ರಹ ಕೇತು. ಆಮೇಲೆ ಅದರದ್ದು ರೂಲಿಂಗ್ ಇದು ದೇವತೆ ಶಿವ. ಅವರ ಮೋಡು ಆ್ಯಕ್ಟಿವ್ ಇರುತ್ತೆ. ಇದು ಲಿಂಗ ಫೀಮೇಲ್ ಆಗಿರುತ್ತೆ, ಅಂದರೆ ಹೆಣ್ಣು. ಗುಣ ರಜಸ್. ಸ್ವಭಾವ ಮಿಶ್ರವಾಗಿರುತ್ತೆ, ತೀಕ್ಷ್ಣ ಮತ್ತು ಮೃದು ಎರಡೂ ಇರುತ್ತೆ. ಅವರ ಇದು ಫಿಗ್ ಮರ. ಇದು ಸ್ವರಗಳು ಕೃತಿಕಾ ಇದು 4 ಪಾದಗಳು ಇರುತ್ತಲ್ಲ, ಅದ್ರ ಸ್ವರಗಳು ಆ, ಇ, ಉ, ಐ. ಸೊ ಅವರ ರಿಲೇಟೆಡ್ ಪ್ಲ್ಯಾನೆಟ್ಸ್ ಏನೇನು, ಮೇಷರಾಶಿಯ ಅಧಿಪತಿಯಾದ ಮಂಗಳ, ಹಾಗೆ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರ. ಹಾಗೆ ಕೃತಿಕಾ ಮಾಸದ 1ನೇ ಪಾದದಲ್ಲಿ ಚಂದ್ರನು ಉಚ್ಛ್ರಾಯ ಸ್ಥಿತಿಗೆ ಬರ್ತಾನೆ. ಸೊ ಸಿಂಬಲ್ಲು ಎಕ್ಸ್, ರೇಸರ್ ಇರ್ಬೋದು, ಕೊಡ್ಲಿ ಇರ್ಬೋದು ಅಥವಾ ಜ್ವಾಲೆ, ಇದು ಸಿಂಬಲ್ಲು. ಆಮೇಲೆ ಅದರ ನಕ್ಷತ್ರದ ಶಕ್ತಿ ದಹನ ಶಕ್ತಿ. ಆಮೇಲೆ ಗ್ರಹನ ನಿಯಂತ್ರಿಸೋದು ಸೂರ್ಯ. ಅವರ ಪ್ರಕೃತಿ ರಾಕ್ಷಸ. ಕಾನ್ಸ್ಟಿಲೇಷನ್ ನಕ್ಷತ್ರ ಪುಂಜ 6, ದೋಷ ಕಫ. ಆಮೇಲೆ ಅಂಶ ಎಲಿಮೆಂಟು ಭೂಮಿಯಾಗಿರುತ್ತೆ. ಅವರ ಇದು ಪಕ್ಷಿ ಇದು ನವಿಲು. ಹಾಗೆಯೇ ಬೊಟಾನಿಕಲ್ ನೇಮು ಅವರ ಮರದ್ದು ಫೈಕಸ್ ರೇಸ್ ಮೋಸ. ಅವರ ಕಲರು ಬಣ್ಣ ಬಿಳಿ. ಹಾಗೆ ಅವರ ಯಾವುದು ಮೇನ್ ಪ್ರಿಸೈಡಿಂಗ್ ದೇವತೆ ಯಾವುದು ಅಂದರೆ ಅಗ್ನಿ, ಅಂದರೆ ಇದ್ರದ್ದು ಅಗ್ನಿ ಬೆಂಕಿಯ ದೇವತೆ. ಸೊ ಅವರ ಇದು ಮೇನ್ ದೇವಸ್ಥಾನ ಕಂಜನಾಹಾರ ಶ್ರೀ ಗಾತ್ರ ಸುಂದರೇಶ್ವರ ಅಂತ ಇದೆ. ಈ ಕೃತಿಕಾ ನಕ್ಷತ್ರಕ್ಕೆ ಅತ್ಯಂತ ಮಹತ್ವವಾಗಿರೋ ದೇವಸ್ಥಾನ ಇದು. ಸೊ ತಮಿಳುನಾಡಲ್ಲಿ ಮೈಲಾಡುತುರೈ ಬಳಿಯ ಕಾಂಜನಾಹರಂ ಅಂತ ಗ್ರಾಮದಲ್ಲಿದೆ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಈ ದೇವಾಲಯ ತುಂಬ ಅತ್ಯಂತ ಮಂಗಳಕರವಾದ ದೇವಾಲಯ ಅಂತ ಹೇಳ್ತಾರೆ. ಅಲ್ಲಿ ಶಿವ ಇರ್ತಾನೆ. ಶಿವನಿಗೆ ಅರ್ಪಣೆ ಮಾಡಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಈ ಪವಿತ್ರ ಇದರಲ್ಲಿ ಶಿವ ಸುಂದರೇಶ್ವರನ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಸೊ ತುಂಬ ಶ್ರೇಷ್ಠ ಸಾಮರ್ಥ್ಯದ ಇದೆ ಅನ್ನೋದು ಅದರದ್ದು ಅನುವಾದ ಆಗಿರುತ್ತೆ. ಅದರದ್ದು ಏನು ಹೆಸರಿದೆಯಾ, ಈ ದೇವಾಲಯಕ್ಕೆ ಭೇಟಿ ನೀಡಿ ಕಾಣಿಕೆ ಸಲ್ಲಿಸಿದ್ರೆ ಅವ್ರ ಮೇಲೆ ಯಾರು ಕೃತಿಕಾ ನಕ್ಷತ್ರ ಆದವರು ಅಥವಾ ಇನ್ಯಾರೇ ಭಕ್ತಾದಿಗಳು ಹೋದರೂ ಅವ್ರ ಮೇಲಿರೋ ದುಷ್ಟ ಕಣ್ಣಿನ ಏನು ನೆಗೆಟಿವಿಟಿ ಎಲ್ಲ ತೆಗಿಬೋದು, ರಿಲೀಸ್ ಮಾಡ್ಬೋದು. ಹಾಗೆ 8ನೇ ಮನೆ ಗ್ರಹಗಳ ಏನು ಇದು ಇರುತ್ತಾ ಅಫೆಕ್ಟ್ ಆಗುತ್ತಾ ಅದನ್ನೆಲ್ಲನೂ ಕಡಿಮೆ ಮಾಡ್ಬೋದು. ಹಾಗೆಯೇ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಈ ದೇವಾಲಯಕ್ಕೆ ಹೋದರೆ ಬಡವರಿಗೆ ಮಣ್ಣಿನ ಮಡಿಕೆಗಳು, ಹಾಗೆ ರೇಷ್ಮೆ ಬಟ್ಟೆಗಳಲ್ಲಿ ತುಪ್ಪದ ದೀಪಗಳನ್ನು ಅರ್ಪಿಸಬೇಕು. ಆಮೇಲೆ ಕೃತಿಕಾ ನಕ್ಷತ್ರ ಈ ದೇವಾಲಯದಲ್ಲಿ ಪ್ರಕಾಶಮಾನವಾಗಿರೋದ್ರಿಂದ ಕೃತಿಕಾ ನಕ್ಷತ್ರದ ದಿನದಂದು ಈ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಿಮಗೆ ತುಂಬ ಸಮೃದ್ಧಿ, ಅಬಂಡೆನ್ಸ್ ಎಲ್ಲ ಸಿಕ್ಕತ್ತೆ. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೂ ಯಾವುದೇ ಶಿವ ದೇವಸ್ಥಾನಕ್ಕೆ ಹೋಗಿ ನೀವು ಇದು ಆರಾಧನೆ ಮಾಡ್ಬೋದು, ಅದರಿಂದನೂ ಒಳ್ಳೆಯದಾಗುತ್ತೆ. ಸೊ ಈಗ ನಿಮ್ಮಲ್ಲಿ ಏನೇನು ಒಳ್ಳೆ ಕ್ವಾಲಿಟೀಸ್ ಇದೆ. ಸೊ ನೀವು ನಿಮ್ಮ ಯಾವುದೇ ಗ್ರೂಪಲ್ಲಿದ್ದರೆ ತುಂಬ ಫೇಮಸ್ ಆಗ್ತೀರಾ, ಹಾಗೆ ತುಂಬ ಒಳ್ಳೆ ಲೀಡರ್ಸ್ ಆಗ್ತೀರಾ, ರೆಸ್ಪೆಕ್ಟ್ ಕೊಡ್ತಾರೆ ನಿಮಗೆ, ತುಂಬ ಅಟ್ರಾಕ್ಟಿವ್ ಅಪಿಯರೆನ್ಸ್ ಇರುತ್ತೆ, ನೋಡಲಿಕ್ಕೆ ಒಳ್ಳೆ ಇದು ಅಟ್ರಾಕ್ಟಿವ್ ಇದು ಇರುತ್ತೆ.
ಪರ್ಸನಾಲಿಟಿ ಇರುತ್ತೆ ನೋಡಲಿಕ್ಕೂ. ತುಂಬ ಡಿಗ್ನಿಫೈಡ್ ಅಂದರೆ ತುಂಬಾ ಇದು ರೆಸ್ಪೆಕ್ಟ್ ಕೊಡೋ ಥರ ಇರುತ್ತೆ. ಹಾಗೆ ಮೋಟಿವೇಶನ್ ಇರುತ್ತೆ. ನಿಮಗೆ ನಿಮ್ಮದೇ ಮೋಟಿವೇಶನ್ ಹಾಗೆ ಇರುತ್ತೆ. ಎಲ್ಲಿಂದನೂ ಹೊರಗಡೆಯಿಂದ ಬರಲ್ಲ, ನಿಮ್ಗೆ ಒಳಗಡೆಯಿಂದ ಸೆಲ್ಫ್ ಮೋಟಿವೇಶನ್ ಇರುತ್ತೆ. ತುಂಬಾ ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಆ್ಯಂಬಿಷನ್ಸ್ ತುಂಬ ಇರುತ್ತೆ. ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ, ಧೈರ್ಯ ಇರುತ್ತೆ. ಸೊ ಡಿಟರ್ಮಿನೇಷನ್, ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಡಿಟರ್ಮಿನೇಷನ್ ಇರುತ್ತೆ. ಮೆಟೀರಿಯಲಿಸ್ಟಿಕ್, ತುಂಬ ಮೆಟೀರಿಯಲ್ ಇದು ಬೇಕು ಅಂತ ಅನಿಸ್ತಿರುತ್ತೆ ಅವ್ರಿಗೆ. ಪೊಸೆಷನ್ಸು, ಏನಾದರೂ ಈಗ ಮನೆ ಮಠ ಆ ಥರದ್ದು ಎಲ್ಲನೂ ಚೆನ್ನಾಗಿ ಇದು ಮಾಡೋವಂಥದ್ದು ಇರುತ್ತೆ, ಚೆನ್ನಾಗಿ ಮಾಡ್ಕೋತಾರೆ ಅವರು. ಸೊ ಏನು ಮಾಡಿದ್ರೂ ನಿಮಗೆ ನಿಮ್ಮ ಹೆಮ್ಮೆ ಇರುತ್ತೆ, ಅಂದರೆ ಪ್ರೈಡ್ ಅಂತ ಹೇಳ್ತಾರಲ್ಲ, ಆ ಒಂದು ಇದು ಇರುತ್ತೆ. ಯಾವ ಕೆಲಸ ನೀವು ಕಡಿಮೆ ಅಂತ ಅಂದ್ಕೊಳ್ಳೋದಿಲ್ಲ. ಆಮೇಲೆ ಏನಾದ್ರು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಮಾಡೇ ಮಾಡ್ತೀರಾ. ಸ್ಟ್ರೇಟ್ ಫಾರ್ವರ್ಡ್ ಇರ್ತೀರಾ. ಆಮೇಲೆ ತುಂಬ ಶಾಂತ ಸ್ವಭಾವ. ಹಾಗೆಯೇ ತುಂಬಾ ಚೆನ್ನಾಗಿರೋದು, ನಿಮಗೆ ಒಳ್ಳೆ ಇದು ಇರುತ್ತೆ. ಅಪೆಟೀಟ್ ಅಂತಿರಲ್ಲ, ಊಟ ತಿಂಡಿನಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ. ಹಾಗೆ ವೀಕ್ನೆಸ್ ಅಥವಾ ದೌರ್ಬಲ್ಯ ಏನಂದರೆ ಅನ್ಸ್ಟೇಬಲ್ ಮೈಂಡ್. ಅನ್ಸ್ಟೇಬಲ್ ಮೈಂಡ್ಗೆ ಏನಂತ ಹೇಳ್ತಾರೆ, ಅಸ್ಥಿರ ಮನಸ್ಸು, ಹಠಮಾರಿತನ, ಅತೃಪ್ತ ಅದೂ ಇರ್ಬೋದು. ತಾಳ್ಮೆ ಇರಲ್ಲ, ಇಂಪೇಷಂಟ್ ಆಗಿರ್ತೀರ. ಆಮೇಲೆ ಏನಾದ್ರು ಸವಾಲುಗಳು ಬಂದರೆ ತುಂಬ ಬಲವಾಗಿ ರಿಯಾಕ್ಟ್ ಮಾಡೋದು. ಹಾಗೆಯೇ ನರ್ವಸ್ನೆಸ್ ಇರುತ್ತೆ, ಎಕ್ಸೈಟ್ಮೆಂಟು. ಏನಾದ್ರು ಎಕ್ಸ್ಪೆಕ್ಟೇಷನ್ಸು, ಗೋಲ್ಸ್ ಇದ್ದರೆ ತುಂಬ ಜಾಸ್ತಿ ಹೈ ಲೆವೆಲಲ್ಲಿ ಇಟ್ಕೊಳ್ಳೋದು, ತುಂಬ ಅತಿ ಎತ್ತರವಾಗಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು, ಗೋಲ್ಸ್ ಇಟ್ಕೊಳ್ಳೋದು. ಅಗ್ರೆಷನ್ ಇರುತ್ತೆ, ಪ್ಯಾಸಿವ್ ಅಗ್ರೆಸಿವ್ನೆಸ್ ಇರುತ್ತೆ. ಊಟ ತಿಂಡಿನಲ್ಲಿ ಸ್ವಲ್ಪ ಕಷ್ಟಗಳಿರುತ್ತೆ, ಡಿಫಿಕಲ್ಟೀಸ್ ಬರ್ಬೋದು. ಹಾಗೆಯೇ ಇದು ಏನಾದ್ರು ಡಿಸೈರ್, ಆಸೆ ಆಕಾಂಕ್ಷೆಗಳಿಂದ ಮೋಟಿವೇಶನ್ ಸಿಗುತ್ತೆ ನಿಮಗೆ. ಆಮೇಲೆ ಮಕ್ಕಳ ಥರ ಸ್ವಭಾವ, ಮಕ್ಕಳಿನಂಥ ಸ್ವಭಾವ ಇರುತ್ತೆ ನಿಮಗೆ. ಸೊ ಈ ನಕ್ಷತ್ರದ ಅಕ್ಷರಗಳು ಆ, ಇ, ಉ ಮತ್ತು ಎ. ಮೊದಲನೇ ಪಾದ, ಈಗ ಜನರಲ್, ಅದಕ್ಕಿಂತ ಮುಂಚೆ ಜನರಲ್ನ ಹೇಳೋಣ. ಸಾಮಾನ್ಯವಾದ ಡಿಟರ್ಮಿನೇಷನ್ ಇರುತ್ತೆ, ತುಂಬಾ ಗ್ರೇಟ್ ಇದು ಗೋಲ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡೋ ಒಂದು ಡಿಟರ್ಮಿನೇಷನ್ ಇರುತ್ತೆ. ತುಂಬಾ ಇದು ಇರುತ್ತೆ, ಜಾಸ್ತಿ ಟೈಮ್ ತನಕ ಟೆನೇಷಿಯಸ್, ಅದು ಮನಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ. ತುಂಬಾ ಶಾರ್ಪ್ನೆಸ್ ಇರುತ್ತೆ. ಮೊದಲನೇ ಪಾದ ಇದರಲ್ಲಿರುತ್ತೆ, ಮೇಷರಾಶಿಲಿರುತ್ತೆ. ನವಾಂಶ ಇದು ಧನುರಾಶಿಲಿರುತ್ತೆ. ಸೌಂಡು ಅಕ್ಷರ ಆ, ಆಮೇಲೆ ವರ್ಡು ಶಬ್ದ ಎಕ್ಸ್ಪ್ಲೋರೇಟರಿ. ಎರಡನೇ ಪಾದ ವೃಶ್ಚಿಕ, ಟಾರಸ್ ಎಲ್ಲ ವೃಷಭ ರಾಶಿಲಿರುತ್ತೆ. ಆಮೇಲೆ ನವಾಂಶ ಕ್ಯಾಪ್ರಿಕಾನು, ಇದ್ರದ್ದು ಸೌಂಡು ಇ, ಆಮೇಲೆ ಮೆಟೀರಿಯಲ್ ಇದು ಕೀವರ್ಡು. ಮೂರನೇ ಪಾದ ವೃಷಭ ರಾಶಿ ಇರುತ್ತೆ. ಆಮೇಲೆ ಇದರಲ್ಲಿ ಕುಂಭರಾಶಿ, ನವಾಂಶ ಸೈನು ಕುಂಭ. ಆಮೇಲೆ ಕೀವರ್ಡು ಮನುಷ್ಯತ್ವ, ಹ್ಯುಮ್ಯಾನಿಟೇರಿಯನ್, ಅದು ಒಂದಿರುತ್ತೆ. ಆಮೇಲೆ ಇದು ನಾಲ್ಕನೇ ಪದ ವೃಷಭ. ಹಾಗೆ ಇದು ಮೀನರಾಶಿ, ಇದು ನವಾಂಶ, ಸೌಂಡು ಎ ಅಥವಾ ಎ. ಮ್ಯಾನಿಫೆಸ್ಟೇಷನ್ ಮಾಡೋದು ನಿಮ್ಮ ವರ್ಡ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾನು ಕೆಲವೊಂದು ಇದ್ರ ಬಗ್ಗೆ ಹೇಳಿದೆ, ಎಲಿಮೆಂಟ್ಸ್ ಬಗ್ಗೆ ಹೇಳಿದೆ. ಆಮೇಲೆ ಇದು ವಿಶೇಷತೆಗಳು, ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರೇಟ್ಸ್, ಮತ್ತು ಸಾಮರ್ಥ್ಯ ಏನೇನು, ಸ್ಟ್ರೆಂತ್ಸ್, ಆಮೇಲೆ ದೌರ್ಬಲ್ಯ ಏನೇನು, ಅದೆಲ್ಲನೂ ತಿಳಿಸ್ಕೊಟ್ಟೆ. ಯಾವುದು ಕೃತಿಕ ರಾಶಿ ಬಗ್ಗೆ ತಿಳಿಸ್ಕೊಟ್ಟೆ. ಸೊ ಅದು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಕೃತಿಕ ರಾಶಿಯವರು ಗೊತ್ತಾ, ಅಥವಾ ನೀವೇ ಕೃತಿಕ ರಾಶಿನ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾನು ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನೋಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.